ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೊಂದಲ ಬಗೆಹರಿಸಬೇಕೆಂದು ವರಿಷ್ಠರಿಗೆ ಮನವಿ ಮಾಡಿದ್ದೇನೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೊಂದಲ ಇದೆ, ಅದನ್ನ ಬಗೆಹರಿಸಬೇಕು. ಈ ಬಗ್ಗೆ ನಾನು ವರಿಷ್ಠರಿಗೂ ಸಹಿತ ಮನವಿಯನ್ನ ಮಾಡಿದ್ದೇನೆ. ದೆಹಲಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ತಡ ಮಾಡಬಾರದು. ಏನಾದರೂ ಒಂದು ನಿರ್ಧಾರ ಸ್ಪಷ್ಟವಾಗಿ ತೆಗೆದುಕೊಳ್ಳಬೇಕು. ಮೇ ಅಂತ್ಯಕ್ಕೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬಹುದು. ದೆಹಲಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಗೊಂದಲ ಇದೆ, ಅದನ್ನ ಬಗೆಹರಿಸಬೇಕು ಅಂತ ಇದ್ರ ಬಗ್ಗೆ ನಾನು ವರಿಷ್ಠರ ಜೊತೆ ಮಾತನಾಡಿದ್ದೇನೆ, ಮನವಿ ಮಾಡಿದ್ದೇನೆ ಅಂತ ಕೆಎಚ್ ಮುನಿಯಪ್ಪ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ತಡ ಮಾಡಬಾರದು. ಈ ಗೊಂದಲವನ್ನ ಬಗೆಹರಿಸಬೇಕು. ಏನಾದ್ರೂ ಒಂದು ನಿರ್ಧಾರವನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಬೇಕು. ಮೇ ಅಂತ್ಯಕ್ಕೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಇದೆ ಅಂತ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೆಎಚ್ ಮುನಿಯಪ್ಪ ಹೈಕಮಾಂಡ್ ಭೇಟಿ ಮಾಡಿದ್ರು. ಕೆಸಿ ವೇಣುಗೋಪಾಲ್ ಅವರ ಭೇಟಿ ಆಯಿತು, ಖರ್ಗೆ ಅವರ ಭೇಟಿ ಆಯಿತು. ಭೇಟಿಯ ಬಳಿಕ ಮಾತನಾಡಿರುವಂಥದ್ದು ಗೊಂದಲ ಇದೆ, ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಸಿಎಂ ವಿಚಾರವಾಗಿ. ಇದಕ್ಕೆ ಒಂದು ತೆರೆ ಎಳಿಬೇಕಲ್ವಾ? ಹಾಗಾಗಿ ಮೇ ಅಂತ್ಯದವರೆಗೆ ಇದಕ್ಕೆ ಒಂದು ತೆರೆ ಎಳಿಬೋದು ಅಂತ ಹೇಳ್ತಾರೆ ಮುನಿಯಪ್ಪ ಅವರು. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಚ್ ಮುನಿಯಪ್ಪ ಮಾತನಾಡಿರುವಂಥದ್ದು, ಈ ಹಿಂದೆ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಅಂದರೆ ಇಲ್ಲಿ ನಮಗೆ ಕಾಣಿಸ್ತಾ ಇರುವಂಥ ಸಿಎಂ ಪರವಾಗಿ ಮಾತನಾಡೋಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಬಟ್ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಕನ್ಫರ್ಮ್ ಆಗಿದೆ, ಮೇ ಬಳಿಕ ನಾನು ಕುರ್ಚಿಯಿಂದ ಕೆಳಗಡೆ ಇಳಿಬೇಕು, ಮೇಯಲ್ಲಿ ಕುರ್ಚಿಯಿಂದ ಕೆಳಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ. ಒಂದು ಕಡೆ ಕೆಎಚ್ ಮುನಿಯಪ್ಪ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟು, ನಾನು ಹೈಕಮಾಂಡ್ನ ಭೇಟಿ ಮಾಡಿದೆ, ಇದ್ರ ಬಗ್ಗೆ ಮನವಿ ಮಾಡ್ಕೊಂಡಿದ್ದೀನಿ, ಏನು ಗೊಂದಲ ಇದೆಯಲ್ಲ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಹೈಕಮಾಂಡ್. ಇನ್ನು ಎಷ್ಟಂತ ತಳ್ಕೊಂಡು ಹೋಗೋಕ್ಕಾಗತ್ತೆ? ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಈ ಪವರ್ ಶೇರಿಂಗ್ ಇದೆಯಲ್ಲ, ಇದ್ರ ಚರ್ಚೆ ಮುಗಿತಾನೇ ಇಲ್ಲ, ಕೊನೆಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇನ್ನು 2 ವರ್ಷ ಉಳ್ಕೊಂಡಿದೆ ಅಧಿಕಾರದ ಅವಧಿ. 2 ವರ್ಷವೂ ಕೂಡ ಇದರಲ್ಲೇ ಹೋಗ್ಬಿಡುತ್ತಾ ಅನ್ನುವಂಥ ಗೊಂದಲ ಜನ ಸಹಿತ. ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕು, ಏನಾದರೂ ಒಂದು ತೀರ್ಮಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಕೆಎಚ್ ಮುನಿಯಪ್ಪ ಹೇಳ್ತಾ ಇರುವಂಥದ್ದು, ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ, ಈ ಗೊಂದಲಕ್ಕೆ ತೆರೆ ಎಳಿತಾರೆ, ಮನವಿ ಸಹಿತ ಮಾಡ್ಕೊಂಡಿದ್ದೇನೆ, ವರಿಷ್ಠರು ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಿ ಅಂತ ಹೇಳಿದ್ದೀನಿ ಅಂತ ಕೆಎಚ್ ಮುನಿಯಪ್ಪ ಮಾತನಾಡಿದರು.